ನವಂಬರ್ ತಿಂಗಳು 25ನೇ ತಾರೀಕು ರಿಸಲ್ಟ್ ಬಂತು. 8600 ಮತಗಳಿಂದ ಗೆದ್ದು ಬಂದಿದ್ದೆ. ರಾತ್ರಿ 8 ಗಂಟೆ ನಾನು ಹೊರಗಡೆ ಬಂದಾಗ ಒಂದು ಕಡೆ ನನ್ನ ತಾಯಿ, ಒಂದು ಕಡೆ ನನ್ನ ತಂದೆ ಇಬ್ಬರು ನನ್ನ ಭುಜದ ಮೇಲೆ ಕೈ ಇಟ್ಕೊಂಡು ಬಂದರು. ಮಾಧ್ಯಮಗಳೆಲ್ಲ ಅಲ್ಲಿತ್ತು. ಆಗ ಒಂದು ಮಾತನ್ನು ಹೇಳಿದ್ರು, ನೋಡಪ್ಪ, ರಾಜಕಾರಣ ತುಂಬ ಕೆಟ್ಟದ್ದು, ಅಲ್ಲಿ ಇರೋದು ಬಹಳ ಕಷ್ಟ, ಆದರೆ ನಿನ್ನ ಕೈಯನ್ನು ಕೆಸರು ಮಾಡ್ಕೋಬೇಡ. ಯಾವತ್ತೂ ಮೈಯಲ್ಲಿ ಹರಿತಾ ಇರುವಂಥ ರಕ್ತ ಶುದ್ಧ ರಕ್ತ, ಅಶುದ್ಧ ಮಾಡ್ಕೋಬೇಡ. ಯಾವತ್ತಾರು ನಿನಗೆ ಹಂಗೆ ಅನಿಸಿದ್ರೆ ರಾಜಕಾರಣ ಬಿಡು, ಆದರೆ ಆ ರಕ್ತವನ್ನು ಅಶುದ್ಧ ಮಾಡಬೇಡ ಅಂತ ಇವತ್ತು ನಾನು ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಆ 30 ವರ್ಷದಲ್ಲಿ ನನ್ನ ಕೈಯನ್ನು, ನನ್ನ ರಕ್ತವನ್ನು ನಾನು ಅಶುದ್ಧಿ ಮಾಡಿಕೊಂಡಿಲ್ಲ. ಇದನ್ನು ನಾನು ಹೇಳಿದರೆ ಬೇರೆ ಮಾತು. ರಾಜಕಾರಣದಲ್ಲಿ ಅವ್ರು ಹೇಳಿದ್ರು, ಕೆಲವು ಸಂದರ್ಭಗಳು ನಿಷ್ಠೂರವಾದಂಥ ವಿಚಾರಗಳನ್ನು ಬಂತು. ಜನೌಷಧ ಕೇಂದ್ರವನ್ನು ದೇಶದಲ್ಲಿ ಮೊದಲನೇ ಬಾರಿಗೆ ನಾನು ಮಂತ್ರಿಯಾಗಿ ಪ್ರಾರಂಭ ಮಾಡಿದೆ. ಸಹಜವಾಗಿ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ನನ್ನ ವಿರುದ್ಧವಾದಂಥ ದೊಡ್ಡ ಲಾಬಿಯನ್ನು ಮಾಡಿಸಿದ್ರು. ಇಡೀ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನನ್ನ ವಿರುದ್ಧ ಹೋರಾಟಗಳಾಯಿತು. ನನ್ನ ಫೋಟೋಗಳಿಗೆ ಚಪ್ಪಲಿನಲ್ಲಿ ಹೊಡೆದ್ರು, ಎಲ್ಲವೂ ಆಯಿತು. ಆದರೆ ನಾನು ಬಿಟ್ಟಿರಲಿಲ್ಲ ಅದನ್ನ. ನನ್ನ ಮೇಲೆ ಲೋಕಾಯುಕ್ತ ಮೇಲಕ್ಕೆ ಒಂದು ಕೇಸನ್ನು ಕೂಡ ಹಾಕಿಸಿದ್ರು. ಆಗಲೂ ನಾನು ವಿತ್ಡ್ರಾ ಮಾಡಲಿಲ್ಲ ಅನ್ನೋ ಸಂತೋಷ ನನಗಿದೆ. ಕಾರಣ ಅಂದರೆ ಅದೇ ಜನೌಷಧ ಕೇಂದ್ರ ಅಂದರೆ ಜನರಿಕ್ ಡ್ರಗ್ ಹೌಸ್ ಇವತ್ತು ದೇಶಾದ್ಯಂತ ಪ್ರಧಾನಮಂತ್ರಿ ಜನೌಷಧ ಕೇಂದ್ರವಾಗಿ 11,000 ಯೂನಿಟ್ ಇದೆ. ನಮಗೆಲ್ಲ ಒಂದು ಕಡೆ ಆತ್ಮೀಯದಲ್ಲಿ ಸಂತೋಷ ಸಿಗುತ್ತೆ. ಹಾಗಾಗಿ ಅದರಲ್ಲಿ ನಾನು ಯಾರೋ ನನ್ನ ಅಣ್ಣನ ಮಕ್ಕಳಿಗೋ ತಮ್ಮನ ಮಕ್ಕಳಿಗೋ ಇನ್ನೊಬ್ರಿಗೋ ಕೊಟ್ಟಿರಲಿಲ್ಲ ಕೇಂದ್ರಗಳನ್ನು. ನಾನು ನೇರವಾಗಿ ಜನತಾ ಬಜಾರಿಗೆ ಕೊಟ್ಟಿದ್ದೆ. ಅದು ಕೇಸ್ ಬಂದಾಗ ವಿಧಾನಸೌಧದಲ್ಲಿ ಯಾರೋ ಒಬ್ಬರು, ನಾನು ಇರಲಿಲ್ಲ ಆಗ, ಸೋತಿದ್ದೆ. ಆ ಸಮಯದಲ್ಲಿ ಯಾರೋ ವಿಚಾರವನ್ನು ತೆಗೆದ್ರು. ಆಗ ನನಗೆ ಆನಂದ ಆಗುತ್ತೆ. ಸ್ವತಃ ಸಿದ್ದರಾಮಯ್ಯನವರೇ ಆ ಪ್ರಶ್ನೆ ತೆಗೆದವನಿಗೆ, ಕೂತ್ಕೊಳ್ಳಪ್ಪ, ಅವನೇನು ಅಂತ ನಂಗೆ ಗೊತ್ತಿದೆ, ಕೂತ್ಕೋ, ಲೋಕಾಯುಕ್ತದಲ್ಲಿ ಅದು ನಿರ್ಣಯ ಆಗಿದೆ, ಕೂತ್ಕೋ ಅಂತ ಹೇಳಿದಂಥ ಮಾತಿತ್ತಲ್ಲ, ಅದು ನನ್ನ ಜೀವನಕ್ಕೆ ಕೊಟ್ಟಂಥ ಒಂದು ಸಂತೋಷ. ಅಂದರೆ ಆ ಕೈಯನ್ನು ನಾವು ಕೆಸರು ಮಾಡ್ಕೊಂಡಿಲ್ಲ ಅನ್ನುವಂಥದ್ದನ್ನು ಹಿರಿಯರು ಯಾರೊಬ್ಬರು ಹೇಳಿದಾಗ ನಮಗೆ ಸಿಕ್ಕುವಂಥ ಒಂದು ಆನಂದ. ಹಾಗಾಗಿ ಶಿವಕುಮಾರ್, ಅವೆಲ್ಲ ಹಾಗಾದ್ರೆ ಇಲ್ವಾ? ಅವೆಲ್ಲ ಬೇರೆ ಬೇರೆ ವ್ಯವಹಾರಗಳಲ್ಲಿ ಅದು ನಮ್ಮ ಕುಟುಂಬದವ್ರು ಯಾರೋ ಇರ್ಬೋದು. ಆದರೆ ನನ್ನ ಜೀವನವನ್ನು ಅದು ಹೇಗಿತ್ತೋ ಈಗಲೂ ಹಾಗೆ ಇಟ್ಕೊಂಡು ಬಂದಿದ್ದೀನಿ. ಅನ್ನಿಸ್ತಾ ಇರ್ಬೋದು. ಎಸ್, ನನಗೆ ಸಂತೋಷ ಇದೆ. ಪ್ರತಿ ತಿಂಗಳೂ ಕೂಡ ನಾನು ನನಗೆ ಬರುವಂಥ 1,55,000 ಪೆನ್ಷನ್ನಿಂದ ನನ್ನ ಬದುಕನ್ನು ನಡೆಸ್ತೀನಿ ಹೊರತು ಬೇರೆ ಯಾವುದು ನನ್ನ ಹೆಸರಿನಲ್ಲಿ ಪ್ರಾಪರ್ಟಿ, ಇನ್ನೊಂದು ಮತ್ತೊಂದು, ನಥಿಂಗ್ ಇಸ್ ದೇ. ಮೂಡಾದಲ್ಲಿ ಒಂದು ಸೈಟ್ ಕೊಟ್ಟರು ಎಲ್ಲರಿಗೂ ತಗೊಳ್ಳಿಲ್ಲ. ಮೂಡಾದಲ್ಲಿ ಮನೆಗಳು ಕೊಟ್ಟರು ತಗೊಳ್ಳಿಲ್ಲ. ಬೆಂಗಳೂರಿನಲ್ಲಿ ಎಲ್ಲ ಶಾಸಕರುಗಳಿಗೆ ಮನೆಗಳು ಸೈಟ್ ಕೊಟ್ಟರು, ನಾನು ತಗೊಂಡಿಲ್ಲ. ನೋ. ಕಾರಣ ಏನು? ನನ್ನ ತಾಯಿಯ ಮಾತು. ಆದರೆ ರಾಜಕಾರಣದಲ್ಲಿ ಅವೆಲ್ಲ ಸಹಜವಾಗಿ ಬರುತ್ತೆ. ಆದರೆ ನನ್ನ ಸಂತೋಷ ಏನಂದರೆ, ನಾನು ಯಾವುದೋ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ಭಾವನೆಗಳಲ್ಲ. ನನಗೂ ಒಂದು ಆ ಕ್ಷಣದಲ್ಲಿ ಪರೀಕ್ಷೆ ಕಾಲ ಬಂತು. ಒಬ್ಬ ಸ್ವಯಂ ಸೇವಕ ಹೇಗೆ ನಡ್ಕೋಬೇಕು, ಬಾಯಲ್ಲಿ ಹೇಳೋದು ಬೇರೆ, ಪರಿಸ್ಥಿತಿ ಬಂದಾಗ ನಡ್ಕೊಳ್ಳೋದು ಬೇರೆ. ನಾನು ಎಷ್ಟೋ ಸಲ ಇಲ್ಲಿ ಪ್ರಶ್ನೆಗಳು ಕೇಳಿದಾಗ ಉತ್ತರ ಹೇಳಿದ್ದೆ. ಪಕ್ಷ ನನ್ನ ತಾಯಿ ಸ್ಥಾನ, ಆ ಥರ ಪರಿಸ್ಥಿತಿ ಬಂದರೆ ನನ್ನ ತಾಯಿಗೆ ಅನ್ಯಾಯ ಮಾಡಲ್ಲ ಅಂತ. ಹೌದು, ಆ ದಿವಸ ಇವತ್ತೂ ಕೂಡ ನನ್ನ ಹೆಸರು ಹೇಳಲ್ಲ, ಬಹಳ ದೊಡ್ಡ ವ್ಯಕ್ತಿನೇ. ಅವ್ರು ನನಗೊಂದು ಫೋನ್ ಮಾಡಿದ್ರು, ಇಲ್ಲ ನಿಮಗೆ ಟಿಕೆಟ್ ಸಿಗ್ತಾಯಿಲ್ಲ ಅಂತ ಗೊತ್ತಾಗಿದೆ, ದಯವಿಟ್ಟು ನಮ್ಮಲ್ಲಿಗೆ ಬನ್ನಿ, ಒಂದೇ ₹1 ಹಣ ಖರ್ಚು ಮಾಡೋದು ಬೇಕಾಗಿಲ್ಲ, ನೀವು ಗೆಲ್ತೀರಿ ಅಂತ ನಮಗೆ ಗೊತ್ತಿದೆ ಅಂತ. ನಾನು ಆ ಪುಣ್ಯಾತ್ಮರಿಗೆ ಧನ್ಯವಾದ ಇವತ್ತು ಹೇಳ್ತೇನೆ. ಅವ್ರು ಉನ್ನತವಾದಂಥ ಸ್ಥಾನದಲ್ಲಿದ್ದಾನೆ, ಅವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ. ಆಗೊಂದು ಮಾತು ಹೇಳಿದೆ, ನಾನು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಋಣಿ. ಆದರೆ ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ತಾಯಿ, ಜನ್ಮ ಕೊಟ್ಟ ತಾಯಿಗೆ ಹೇಗೆ ಅನ್ಯಾಯ ಮಾಡಿಲ್ವೋ ಹಾಗೆ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಅನ್ಯಾಯ ಮಾಡಲ್ಲ, ಪಕ್ಷದ ವಿರುದ್ಧ ಹೋಗಲ್ಲ. ನಾನು ಒಂದೇ ಮಾತನ್ನು ಹೇಳಿದೆ ನಾನು. ಹೌದು, ನನಗೆ ಆದರೆ ಇಲ್ಲಿ ಪ್ರಶ್ನೆ ಇರೋದಷ್ಟೇ, ಪರೀಕ್ಷೆ ಕಾಲಗಳು ಬಂತು. ಆ ಸಂದರ್ಭದಲ್ಲಿ ನನ್ನ ಹೃದಯದಲ್ಲಿ ಸಂತೋಷ ಇದೆ. ಅಧಿಕಾರ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಇರುವಷ್ಟು ದಿನಗಳ ಕಾಲ ಅತೃಪ್ತಿಯಿಂದ ಬದುಕಿದ್ದೇನೆ. ಹಾಗಾದ್ರೆ ಅದರ ಜೊತೆಯಲ್ಲೇ ನಿಮ್ಮೆಲ್ಲರ ಪ್ರೀತಿ, JSS ಸ್ವಾಮಿಗಳು ಕೂಡ ಅವತ್ತು
ಭಾವೋದ್ರೇಕಾಗಿ ಒಂದು ಮಾತನ್ನು ಹೇಳಿದರು. ನಾನು ರಾಮದಾಸ್ ನಮ್ಮ ಕಾಲೇಜಿನ ಪ್ರಾಡಕ್ಟ್. ಅದ್ರ ಜೊತೆಯಲ್ಲಿ ರಾಮದಾಸ್ ನನ್ನ ಕ್ಲಾಸ್ಮೇಟು. ಕ್ಲಾಸಲ್ಲಿದ್ದಾಗಲೇ ಹೇಗಿತ್ತು ಅನ್ನೋದು ನನಗೆ ಬಹಳ ಆನಂದ ಕೊಡುವಂಥದ್ದು. ಹಾಗಾಗಿ ಅವರ ಸೇವೆ ಯಾವಾಗಲೂ ಇರಬೇಕು, ದೇಶಕ್ಕೋಸ್ಕರ ಇದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಸಹಜ, ಇವೆಲ್ಲ ಪರೀಕ್ಷೆಯ ಸಂದರ್ಭಗಳು ನಮ್ಮ ಮುಂದೆ ಇದೆ. ಆದರೆ ಒಂದಂತೂ ರಾಜಕಾರಣದಲ್ಲಿ ನಾನು ಅನಿರೀಕ್ಷಿತವಾಗಿ ರಾಜಕಾರಣಕ್ಕೆ ಬಂದೆ, ಆಕ್ಸಿಡೆಂಟಲ್. ಹಾಗಾಗಿ ಆಕ್ಸಿಡೆಂಟಲ್ ಆಗಿ ಇದ್ದಿದ್ದನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆ ಆಯಿತು. ಆದರೂ ನಾನು ಫೀಲ್ ಮಾಡಲಿಲ್ಲ. ಹೌದು, ನನಗೆ ಆವಾಗ ನೆನಪಿಗೆ ಬಂದಂಥದ್ದು ಒಂದೇ, ಅವತ್ತು ಶ್ರೀರಾಮಚಂದ್ರ ನಾಳೆ ಬೆಳಗ್ಗೆ ಪಟ್ಟಾಭಿಷೇಕ ಆಗಬೇಕು, ಹಿಂದಿನ ದಿವಸ ಅವ್ರನ್ನ ಕಾಡ್ಗೋಗಪ್ಪ ಅಂತ ಹೇಳಿದ್ರು. ಆಗ ರಾಮ ಕೇಳಿದ್ಮೇಲೆ ರಾಮದಾಸನಾಗಿ ನಾನೇನು ಮಾಡಬೇಕಾಗಿದೆ? ಇಷ್ಟೇ. ಆ ಸಂದರ್ಭದಲ್ಲಿ ಎಲ್ಲ ಪ್ರಿಪ್ರೇಷನ್ಸ್, ಆ ಬಾರಿ ನಾನು ನಿರ್ಣಯ ಮಾಡಿದ್ದೆ, ದುಡ್ಡು ಖರ್ಚು ಮಾಡದೇನೆ ಎಲೆಕ್ಷನ್ ಗೆಲ್ಲಬೇಕು ಅಂತ. ಹಣ ಖರ್ಚು ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡಿ ಹಂಚ್ತಾರೆ. ನೋ, ಆಗ ಹಂಗಲ್ಲ. ಮನೆಗಳಲ್ಲಿ ನಾನು ದುಡ್ಡನ್ನು ಖರ್ಚು ಮಾಡದೆ ಅವರೇ ದುಡ್ಡಲ್ಲಿ ಗೆಲ್ಲಬೇಕು ಅನ್ನುವಂಥದ್ದನ್ನೇ ಯೋಚನೆ ನಂದಿತ್ತು. ಸಹಜ. ಊಟಕ್ಕೆ ಕೂತಿದ್ದೆ, ಎಲ್ಲರೂ ಊಟ ಸ್ಟಾರ್ಟ್ ಆಗಬೇಕಾಗಿತ್ತು. ನನ್ನನ್ನು ಏಳಿಸ್ಬಿಟ್ಟು ಬೇರೆಯವ್ರನ್ನ ಕೂರಿಸಿದ್ರು. ಆದರೂ ನನಗೇನು ಫೀಲಿಂಗ್ಸ್ ಇಲ್ಲ, ನಾನೇ ಬಡಿಸ್ದೆ ಎಲ್ಲರಿಗೂ. ಕಾರಣ ಏನದು? ಅದು ಶ್ರೀರಾಮ ನಮಗೆ ಕೊಟ್ಟಂತಹ ಒಂದು ದೊಡ್ಡ ಸಂದೇಶ. ಯಾವಾಗ ಬರುತ್ತದು? ಬಾಯಲ್ಲಿ ಹೇಳಿದ್ರೆ ಬರಲ್ಲ. ನಮಗೇ ಅನುಭವಿಸುವಂಥ ಸಂದರ್ಭ ಬಂದಾಗ ಹೌ ಐ ಆ್ಯಕ್ಟ್ ಇನ್ ದಿ ಕ್ರಿಟಿಕಲ್ ಸಿಚುಯೇಷನ್ ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೆ ನಮ್ಮಮ್ಮ ಕೊಟ್ಟಂಥ ಸಂಸ್ಕಾರನೇ. ನನ್ನ ತಂದೆ ಒಬ್ಬ ಮಿಲಿಟ್ರಿ ಆಫೀಸರ್ ಆಗಿ ಕೊಟ್ಟಂಥ ಸಂಸ್ಕಾರ ನನಗೆ ಅವಶ್ಯಕತೆ ಇದೆ. ಹೌದು, ಹಾಗಂತ ಪ್ರಶ್ನೆ ಕೇಳಿದಾಗ ನಾಳೆ ಬೆಳಗ್ಗೆ ಎಲ್ಲೋ ಪತ್ರಿಕೆಗೆ ಬಂದಾಗ ಯಾರು ಮಾತಾಡ್ಬೋದು, ಏನ್ರಿ ರೀ ಅರ್ಧ ಮೈಸೂರು ಅವ್ರದ್ದೇನೆ, ಏನು ಮಾತಾಡ್ತಾರೆ ರೀ? ಸಾವಿರ ಮಾತಾಡ್ತಾರೆ. ಅದು ಅವ್ರದ್ದು. ಅಂದರೆ ಅವ್ರು ಮಾಡಬಾರ್ದಾ? ಹಗಲು ರಾತ್ರಿ ದುಡಿದು ತಮ್ಮದೇ ಆದಂಥ ಶಕ್ತಿಯನ್ನು ದಾರೆ ಎರೆದು ಬದುಕುವಂತಹ ಒಂದು ಕೈಗಾರಿಕೋದ್ಯಮಿಗಳಾಗಿ ಬದುಕುವಂಥವ್ರು ನನ್ನ ಕುಟುಂಬದಲ್ಲಿದ್ದಾರೆ. ಆದರೆ ನಾನು ನನಗೆ ತೃಪ್ತಿ ಇದೆ ಅಂತ ಹೇಳಿದೆ. ಆ ನನ್ನ 1,55,000 ಪೆನ್ಷನಲ್ಲಿ ಬದುಕುವಂಥ ಶಕ್ತಿ ಇದೆಯಾ? ಇದೆ, ಖಂಡಿತ. ಅಷ್ಟರಲ್ಲೇ ಬದುಕ್ಬೋದು ನಾವು. ಇದು ನನಗೆ ಸಿಕ್ಕಂಥ ಅನುಭವ. ಹೌದು, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ. ಹೌದು, ಇವತ್ತು ಒಂದು ನಂದು ಚಿಂತನೆ ಇದೆ, ಅದನ್ನು ಸಮಯ ಬಂದಾಗ ಹೇಳ್ತೇನೆ. ನಾನು 1 ವರ್ಷದಿಂದ ನಿರಂತರವಾದಂಥ ರೀತಿಯಲ್ಲಿ ಹೊರಗಡೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅವೆಲ್ಲವೂ ಒಂದು ಹಂತಕ್ಕೆ ಬಂದ ನಂತರದಲ್ಲಿ ಈ ಚುನಾವಣೆ ರಾಜಕೀಯ ಬೇಡ ಅನ್ನುವಂಥದ್ದು ನನ್ನ ಮನಸ್ಸಿನ ಭಾವನೆ. ಚುನಾವಣೆ ರಾಜಕೀಯದಲ್ಲೇ ಮಾತ್ರ ಜಗತ್ತಲ್ಲ, ಆದರೆ ಅದನ್ನು ಮೀರಿ ಕೂಡ ಮಾಡ್ಬೋದು. ಹಾಗಾಗಿ ನನ್ನ ಅಧ್ಯಯನ ಏನು ಪ್ರಾರಂಭವನ್ನು ಮಾಡಿದ್ದೇನೆ, ಆದಷ್ಟು ಬೇಗ ಅದು ಕಾರ್ಯರೂಪಕ್ಕೆ ಬಂದರೆ ಇಡೀ ರಾಜ್ಯಕ್ಕೆ, ಸಮಾಜಕ್ಕೆ ಉಪಯೋಗ ಆಗುವಂಥ ರೀತಿಯಲ್ಲಿ ನಮ್ಮನ್ನು ನಾವು ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಹೇಳಿ ಜೋಡಿಸ್ಕೋಬೋದು. ಆ ದೃಷ್ಟಿಯಿಂದ ನನ್ನನ್ನು ನಾನು ಜೋಡಿಸ್ಕೊಳ್ಳುವಂಥ ಕೆಲಸವನ್ನು ಖಂಡಿತ ಮಾಡ್ತೇನೆ. ಹಾಗಂತ ಹೇಳಿ ಎಲ್ಲೋ ನಾವು ದುಃಖ ಪಟ್ಕೊಂಡು ಅಥವಾ ಇನ್ನೊಂದು ಮಾಡ್ಕೊಂಡು ಅಲ್ಲಿರುವಂಥದ್ದಲ್ಲ. ಒಂದು ಎಲ್ಲರಿಗೂ ಅನುಭವಗಳು ಆದರೆ ಒಳ್ಳೆಯದು ಅನಿಸುತ್ತೆ. ಹಿಂದಿನ ದಿವಸ ಸಾವಿರಾರು ಜನದ ಮಧ್ಯದಲ್ಲಿ ಇರ್ತೀವಿ, ಮಾರನೇ ದಿವಸ ಯಾರೂ ಇಲ್ಲದೇದಂಗೆ ಇರ್ತೀವಲ್ಲ. ಆ ಸಮಚಿತ್ತತೆ ಭಾರತ ದೇಶಕ್ಕೆ ಬಂದಿದ್ದು. ನಾವು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದೀವಲ್ಲ, ಸನಾತನ ವ್ಯವಸ್ಥೆ ಇದು. ಒಬ್ಬ ರಾಜನಾದಂಥವನು ತನ್ನ ಮಗನಿಗೆ ಎಲ್ಲವನ್ನು ಕೊಟ್ಟು ಆನಂತರದಲ್ಲಿ ತಾನು ಎಲ್ಲವನ್ನ ಬಿಟ್ಟು ವಾನಪ್ರಸ್ಥಕ್ಕೆ ಹೋಗುವಂಥ ಸಂದರ್ಭದಲ್ಲಿ ತನ್ನ ಮನಸ್ಸಿನ ಸ್ಥಿತಿಯನ್ನು ಹೇಗೆ ಸ್ಥಿಮಿತತೆಯಲ್ಲಿ ಇಟ್ಕೋತಾ ಇದ್ದ, ಅದು ಅವತ್ತಿಗಲ್ಲ ಇವತ್ತಿಗೂ ಉಂಟು. ಅವತ್ತು ಕಾಡಿನಲ್ಲಿದ್ದರೂ ಇವತ್ತು ನಾಡಿನಲ್ಲೇ ಇದ್ದೀವಿ ನಾವು. ಹಾಗಾಗಿ ಆ ಸಮಚಿತ್ತತೆಯನ್ನು ಇಟ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ನೀವೆಲ್ಲ ಪ್ರೀತಿಯಿಂದ ಕಲಿಸ್ಕೊಟ್ಟಿದ್ದೀರಿ. ಆ ಪ್ರೀತಿಗೆ ನಾನು ಋಣ ಯಾವತ್ತೂ ಕೂಡ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರೀತಿ ನೀವು ಹೇಳಿದ್ರಲ್ಲ, ಅದನ್ನು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಮಾಜಕ್ಕೆ ದೇವರು ನಮಗೇನು ಬುದ್ಧಿ ಕೊಟ್ಟಿದ್ದಾನೆ, ಜ್ಞಾನ ಕೊಟ್ಟಿದ್ದಾನೆ, ಅನುಭವ ಕೊಟ್ಟಿದ್ದಾನೆ, ಅದನ್ನು ಸಮಾಜಕ್ಕೆ ಹಂಚುವಂಥ ಕೆಲಸಕ್ಕೆ ನಾನು ತೊಡಗಿಸ್ಕೊತೀನಿ. ಆದರೆ ಚುನಾವಣಾ ರಾಜಕೀಯ ಬೇಡ ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಬಂದಿರುವಂಥ ವಿಚಾರ ಅಷ್ಟೆ. ಯಂಗ್ಸ್ಟರ್ಸ್ ಬರಲಿ, ಅವ್ರಿಗೆ ಗೈಡ್ ಮಾಡೋಣ, ಇನ್ನೊಂದು ಮಾಡೋಣ. ಆದರೆ ಸಮಾಜದ ವಿಚಾರ ಬಂದಾಗ ಅದಕ್ಕೆ ಕೆಲಸ ಮಾಡುವಂಥ ಅವಶ್ಯಕತೆ ನಮಗೆ ತುಂಬ ಇರುತ್ತೆ.
ಹಾಗಾಗಿ ಕಾರಣ ನಮಗೆ ಸನಾತನ ಧರ್ಮದ ವಿಚಾರವನ್ನು ಒಂದು ಕಡೆ ಇಂಗ್ಲೀಷ್ ಕ್ಯಾಲೆಂಡರ್ನ ನಾವು ಹಾಕ್ಕೊಂಡಿದ್ರು ಕೂಡ ಮತ್ತೊಂದು ಕಡೆ ಸನಾತನವಾದಂತಹ ಅಂದರೆ ನಮ್ಮ ಭಾರತೀಯ ಸೌರಮಾನದ ಪಂಚಾಂಗದ ಪ್ರಕಾರದಲ್ಲಿ ಇಲ್ಲಿ ಹಾಕಿದ್ದೀವಿ. ಕೆಲವು ಕಡೆ ಸೌರಮಾನದಲ್ಲಿ ನಾವು ಮಾಡ್ತೇವೆ. ಇವತ್ತು ನಾವು ಯೋಚನೆ ಮಾಡಿ ಎಷ್ಟು ವರ್ಷಗಳ ಕಾಲದ ವಿಚಾರಗಳಿದೆ ಅಂದರೆ ಒಂದು ಆನಂದ ಆಗುತ್ತೆ. ಈಗಲೂ ನಡೀತಾ ಇದೆ ಸೌದಿ ಅರೇಬಿಯಾದಲ್ಲಿ ಒಂದು ದೊಡ್ಡ ಕಾಂಪ್ಲೆಕ್ಸ್, ಅದು ಶಿಥಿಲವಾಗ್ತಾ ಇತ್ತು ಅಂತ ಒಡೆದು ಹಾಕಿದ್ರು ಭವ್ಯವಾದಂಥ ಕಟ್ಟಡ ಕಟ್ಟಲಿಕ್ಕೋಸ್ಕರವಾಗಿ. ಅದನ್ನು ತೆಗಿತಾ ಎಸ್ಕವೇಷನ್ಗೆ ಹೋದಾಗ ಅಲ್ಲಿ ಸಿಕ್ಕಿರುವಂತಹ ಅವಶೇಷಗಳನ್ನೆಲ್ಲವನ್ನು ನೋಡಿದಾಗ ನಮ್ಮ ಇವತ್ತು ಕ್ಯಾಲೆಂಡರ್ ಅಂತ ಏನು ಕರಿತೀವಿ ಅವತ್ತಿನ ಪಂಚಾಂಗ ಕೂಡ ಅದರಲ್ಲಿ ಆ ಸಿಕ್ಕಿರುವಂಥ ಯಾವ ಅವಶೇಷಗಳಿದೆ ಅದರಲ್ಲಿ ಪಂಚಾಂಗ ಕೂಡ ಒಂದು. ಸೌರಮಂಡಲದ ವ್ಯವಸ್ಥೆ ಹೇಗಿದೆ ಅಂತೇಳಿ ಅಲ್ಲಿ ಸಿಕ್ಕಿದೆ. 8,000 ವರ್ಷಗಳ ಕಾಲದ ಹಿಂದೆ ಇದ್ದಂತಹ ದೇವಾಲಯಗಳು, ಆ ದೇವಾಲಯದ ಗೋಡೆಗಳಲ್ಲಿ ಕೆತ್ತಿರುವಂತಹ ವಿಚಾರಗಳು, ಅದರಲ್ಲಿ ಸೂರ್ಯನ ಚಲನೆಯ ಆಧಾರದ ಮೇಲೆ ಹೇಗೆ ದಿನಗಳನ್ನು ಲೆಕ್ಕಾಚಾರ ಹಾಕ್ತಾ ಇದ್ರು ಅನ್ನೋದು ಕೂಡ ಅಲ್ಲಿದೆ. ಅಂದರೆ 8,000 ವರ್ಷಗಳ ಕಾಲದ ಹಿಂದೆಯೇ ಅದಿದೆ ಅಂದಮೇಲೆ ಸುರೇಶ್ ಅವರು ಇವತ್ತು ಕ್ಯಾಲೆಂಡರ್ ಮಾಡಿ ನಮ್ಮ ಕಡೆ ಬಿಡುಗಡೆ ಮಾಡಿಸೋದ್ರಲ್ಲಿ ಏನೂ ಅರ್ಥ ಇಲ್ಲ. ಆದರೆ ಇವತ್ತು ಅದು ಆಂಗ್ಲ ಕ್ಯಾಲೆಂಡರ್ ಇರ್ಬೋದು, ನಮ್ಮಲ್ಲಿರುವಂತಹ ಸೌರಮಾನದ ಕ್ಯಾಲೆಂಡರ್ ಇರ್ಬೋದು, ಈಜಿಪ್ಷಿಯನ್ ಕ್ಯಾಲೆಂಡರ್ ಇರ್ಬೋದು, ಗ್ರೀಸಿನ ಕ್ಯಾಲೆಂಡರ್ ಇರ್ಬೋದು, ಇಥೋಪಿಯಾದ ಕ್ಯಾಲೆಂಡರ್ ಇರ್ಬೋದು, ಹೀಗೆ ಪ್ರಪಂಚದಲ್ಲಿ 154 ರೀತಿಯಾದಂತಹ ಕ್ಯಾಲೆಂಡರ್ಗಳಿದೆ. 154 ಕ್ಯಾಲೆಂಡರ್ಗಳು. ಅದರಲ್ಲಿ ಸುಮಾರು 112 ಕ್ಯಾಲೆಂಡರ್ಗಳು ಚಾಂದ್ರಮಾನದಲ್ಲಿದ್ದರೆ ಉಳಿದಂಥದ್ದೆಲ್ಲವೂ ಕೂಡ ಸೌರಮಾನದ ಸೂರ್ಯನ ಚಲನೆಯ ಆಧಾರದ ಮೇಲೆ ಎಲ್ಲವೂ ಕೂಡ ಬರುತ್ತೆ. ಹಾಗೆ ಇದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ನಮ್ಮ ಮಕ್ಕಳಿಗೆ ಹೆಚ್ಚು ಕಲಿಸದೇ ಇರೋದ್ರಿಂದ ನಮ್ಮಲ್ಲಿ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ನಾವು ಕಾಣಿಸಲ್ಲ. ಆದರೆ ಅಧ್ಯಯನವನ್ನು, ಖಗೋಳಶಾಸ್ತ್ರದ ಅಧ್ಯಯನವನ್ನು ಮಾಡಿದಂಥವ್ರಿಗೆ ಇದರಲ್ಲಿ ತನ್ನದೇ ಆದಂಥ ವಿಚಾರಗಳನ್ನು ಕೊಡ್ತಾರೆ. ನಾವು ಇದನ್ನು ನೋಡ್ತಿರ್ತೀವಿ, ಇಂಥ ದಿವಸ ಗ್ರಹಣ ಆಚರಣೆ ಮಾಡ್ತೀವಿ, ಅದೇ ದಿವಸ ಗ್ರಹಣ ಯಾವಾಗ ಆಗುತ್ತೆ ಅನ್ನೋದನ್ನು ಎಷ್ಟೋ ವರ್ಷಗಳ ಕಾಲದ ಹಿಂದೆ ನಮಗೆ ಖಗೋಳದಲ್ಲಿ ವಿಚಾರವನ್ನು ಕೊಟ್ಟಿದ್ದಾರೆ. ಅವತ್ತು ಆರ್ಯಭಟ ಅವ್ರದ್ದೇ ಆದಂಥ ಒಂದು ಹೊಸ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಭಾಸ್ಕರ ಈ ಕ್ಯಾಲೆಂಡರ್ನ ವ್ಯವಸ್ಥೆಯ ಮೂಲಕವಾಗಿ ಮ್ಯಾಥಮೆಟಿಕ್ಸನ್ನು ಕಲಿಸ್ಕೊಟ್ಟಿದ್ದಾರೆ. ವೇದಿಕ್ ಮ್ಯಾಥಮೆಟಿಕ್ಸ್ ಇವೆಲ್ಲವೂ ಲೆಕ್ಕಾಚಾರಗಳು. ಆ ಲೆಕ್ಕಾಚಾರಗಳು ನಮ್ಮ ಬುದ್ಧಿಯಲ್ಲಿ ನಾವು ಮಾಡ್ತೇವೆ, ಆದರೆ ಅದನ್ನು ಮೀರಿದಂಥ ಒಂದು ಲೆಕ್ಕಾಚಾರಗಳು ಇರುತ್ತೆ. ಹಾಗಾಗಿ ಆ ಲೆಕ್ಕಾಚಾರವನ್ನು ಮಾಡುವಂಥವನು ಮೇಲೊಬ್ಬ ಕೂತಿರ್ತಾನೆ. ಅದನ್ನು ದೇವರು ಅಂತ ಕರಿತೀರೋ ಏನಂತ ಕರಿತೀರೋ ಅದು ನಿಮಗೆ ಬಿಟ್ಟಂಥದ್ದು. ಆದರೆ ಎಲ್ಲವನ್ನ ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿ ಅಂತ ಇರುತ್ತಲ್ಲ, ಆ ಶಕ್ತಿಗೆ ನಾವು ನಮನವನ್ನು ಮಾಡಿ ನಾವು ಮಾಡಬೇಕಾಗಿರುವಂತಹ ದೊಡ್ಡ ಕೆಲಸಗಳಿದೆ. ಕೊನೆಯ ಒಂದು ಮಾತು, ಪತ್ರಕರ್ತರಾಗಿ ನಿಮ್ಮಲ್ಲೂ ಕೂಡ ನಾನೊಂದು ಮನವಿಯನ್ನು ಮಾಡ್ತೇನೆ. ಮುಂದಿನ ಜನರೇಷನ್ಗೋಸ್ಕರವಾಗಿ ಇವತ್ತು ಆಗ್ತಾ ಇರುವಂತಹ ಪರಿಸರ, ವಾಯುಮಾಲಿನ್ಯ, ಜಲಮಾಲಿನ್ಯ, ಆಹಾರದ ಮಾಲಿನ್ಯ, ಇವುಗಳಿಂದ ಆಗ್ತಾ ಇರುವಂತಹ ದೊಡ್ಡ ಮುಂದಿನ ಜನರೇಷನ್ಸ್ ಅಂತ ಏನು ಕರಿತೀವಿ, ಆ ಜನರೇಷನ್ಸ್ಗೆ ನಾವು ಏನನ್ನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಅವೇರ್ನೆಸ್ನ ಕೊಡುವಂಥ ಜವಾಬ್ದಾರಿ ನಮ್ಮ ಮುಂದೆ ಇದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಕಾರಣ ಇಡೀ ಜಗತ್ತಿನಲ್ಲಿ ಇರುವಂಥ ನದಿಗಳಲ್ಲಿ ಪೋರ್ಟಬಲ್ ವಾಟರ್ ಅಂತ ಯಾವುದಾದ್ರು ಇದ್ದರೆ 97% ಕಾವೇರಿ. ಆದರೆ ಇವತ್ತು ಯಾವ ಸ್ಥಿತಿಗೆ ನಾವು ತಲುಪ್ತಾ ಇದ್ದೀವಿ? ಅಲ್ಲಿಯ ಸ್ಥಿತಿ ಏನು? ವಾಯು ಮಾಲಿನ್ಯದಿಂದ ಆಗ್ತಾ ಇರುವಂತಹ ಪರಿಸ್ಥಿತಿಗಳೇನು? ನೂರಾರು ರೋಗಗಳ ಬಗ್ಗೆ ನಾವು ಆಸ್ಪತ್ರೆ ಬಗ್ಗೆ ಮಾತನಾಡ್ತಾ ಇದ್ವಿ. ಹೌದು, ಆಸ್ಪತ್ರೆಗೆ ಹೋಗಿ ನಮ್ಮನ್ನು ಗುಣ ಮಾಡ್ಕೊಳ್ಳೋದು ಒಂದು ಭಾಗ, ಆದರೆ ಪ್ರಿವೆಂಟಿವ್ ಆಗಿ ಬರದೇ ರೀತಿಯಲ್ಲಿ ತಡೆಯುವಂಥ ವಿಚಾರ ಇದೆಯಲ್ಲ, ಅದನ್ನು ಮುಂದಿನ ಜನ್ರೇಷನ್ಗೆ ನಾವು ಕೊಡುವಂಥ ಅವಶ್ಯಕತೆ ಇದೆ. ಇಂಥ ದೃಷ್ಟಿಯಲ್ಲಿ ನಿಮ್ಮೆಲ್ಲರ ಜೊತೆಲೂ ಕೂಡ ನಾನೂ ಕೂಡ ಒಬ್ಬ ವ್ಯಕ್ತಿಯಾಗಿ ಇದನ್ನು ನಾವು ಏನನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಚಿಂತನೆಯನ್ನು